ಜವಾಬ್ದಾರ ಅನ್ಸುತ್ತೆ. ನನ್ನ ಬದುಕಿನ ಕೀಳರಿಮೆಯಲ್ಲಿ ನಿನ್ನ ಕನಸುಗಳನ್ನು ಸುಟ್ಟಿದ್ದೀನಿ. ಸರಸ ಸಲ್ಲಾಪದ ಕ್ಷಣಗಳನ್ನು ನನ್ನ ಅಹಂಕಾರ ಪ್ರತಿಷ್ಠೆಯಲ್ಲಿ ಕೊಂದಿದ್ದೀನಿ. ಕ್ಷಮೆ ಇರಲಿ. ಕಷ್ಟಪಟ್ಟು ಸಾಕಿದೇನ್ರಿ. ಸ್ವಂತ ಮಗ ಒಂದು ಮಾತಂದ್ರೆ ತಪ್ಪ? ಇಲ್ಲ, ಅದು ನಿನ್ನ ಹಕ್ಕು. ಧಿಕ್ಕರಿಸಿ ಹಾಸ್ಟೆಲ್ಗೆ ಹೋಗ್ತೀನಿ ಅಂತಾನೆ. ಅಹಂಕಾರ ಖರ್ಚಿನ ಪ್ರಶ್ನೆ ಅಲ್ಲ ರೀ. ಹೊತ್ತಿದ್ದೀನಿ, ಹೆತ್ತಾಡ್ಸಿದ್ದೀನಿ, ಈ ಎತ್ತರಕ್ಕೆ ಬೆಳೆಸಿದ್ದೀನಿ. ಕಣ್ಣೆದ್ರುಗಿದ್ರಲ್ವ ಮನಸ್ಸಿಗೆ ಸಂತೋಷ, ನಲಿವು. ಅದನ್ನು ಕೊಡಲ್ಲ, ಓಡ್ತೀನಿ ಅಂತಾನಲ್ಲ. ನಾನು ಮಾತಾಡ್ತೀನಿ ಬಿಡು. ಹಣ ತಗೊಳ್ಳೋ ಮನಸ್ಸಿರಲಿಲ್ಲ ನನಗೆ. ಗೊತ್ತು. ಅವಳು ಉಪವಾಸ, ನೀವು ಆರೋಗ್ಯ ಅಂದ್ರೆ ಅವನ್ ಕೆದಕ್ತಿದ್ದ. ಕಷ್ಟ ಆಯ್ತು. ಕಷ್ಟ ಆಗತ್ತೆ. ಒಂದು ಕ್ಷಣ ಮನಸ್ಸು ಸ್ಥಿಮಿತ ತಪ್ಪಿತು. ಅಷ್ಟಕ್ಕೆ ಊರೆಲ್ಲ ಆಡ್ಕೊಳ್ಳೋದ. ನಾವು ನಾಚ್ಕೋಬೇಕು, ನೀನಲ್ಲ. ಆಗ್ತಿಲ್ಲ ರೀ ನನ್ನ ಕೈಲಿ. ಪೂರ್ತಿ ಹೊಲಸಾಗೋಗಿದೆ. ಜೊತೆಲಿರೋ ಜನ, ಬರೋ ಜನ, ಕಚೇರಿಯ ಕಂಬಗಳು ಹಣ ಹಣ ಅಂತಿವೆ. ಆಗಲ್ಲ ನನಗೆ. ಗೊತ್ತು ನನಗೆ. ಆದರೆ ಏನು ಮಾಡಲಿ ಹೇಳು? ಉತ್ತರ ಇಲ್ಲ. ನಾನು, ಮಕ್ಕಳು, ಜವಾಬ್ದಾರಿ ನಿನ್ನ ಹೆಗಲ ಮೇಲೆ. ಮನೆ ಗಂಡಸು ನಿಜ, ಆದರೆ ಉತ್ತರ ಕೊಡೋ ಯೋಗ್ಯತೆ ಇಲ್ವಲ್ಲ. ಆದರೂ ಒಂದು, ಇಷ್ಟು ದಿನ ನಡೆದದ್ದು ಬಿಡು. ಇನ್ನು ಮುಂದೆ ಇಲ್ಲಿ ಅಧಿಕಾರ ನಿಂದು. ಕೆಟ್ಟದಾಗಿ ನಡ್ಕೊಂಡಿದ್ದೀನಿ, ಕ್ಷಮೆ ಇರಲಿ. ಎದ್ದೆ ಇದಿರುತ್ತೆ, ಬೆಳಗ್ಗೆ ನೋಡೋಣ. ದುಃಖದ ಸನ್ನಿವೇಶಗಳು ಇರಲ್ಲ ಅಂತ ಅಲ್ಲ. ಕೇಳೋ ಕಿವಿ, ಸ್ಪಂದಿಸೋ ಹೃದಯ, ಪ್ರತಿಕ್ರಿಯಿಸೋ ಸಂಬಂಧಗಳಿರೋದಿಲ್ಲ. ಅವಿದ್ರೆ ದುಃಖನೇ ಅಲ್ಲ ರೀ. ಇಷ್ಟು ವರ್ಷ ಸಂಸಾರ ನಡೆಸಿದ್ದು, ಇವತ್ತು ಸಂಬಂಧಗಳು ಮೊಳಕೆ ಹೊಡಿತಾ ಇದೆ. ಕಾಫಿ ಕುಡಿತೀರಾ? ಈಗಲ ಯಾಕಾಗಬಾರ್ದು? ಒಳಗೆ ತುಂಬಿಕೊಂಡಿದ್ದು ಹರಿದಿದೆ. ಮನಸ್ಸಿಗೆ ಒಂದು ಸಣ್ಣ ನೆಮ್ಮದಿ. ಈ ಕ್ಷಣ ಕಳೆದು ಹೋಗ್ಬಾರ್ದು. ವೃತ್ತಿಯಲ್ಲಿ ಮನಃಶಾಸ್ತ್ರಜ್ಞ. ಮನುಷ್ಯರ ಮನಸ್ಸು ಕುತೂಹಲ ಕೆರಳಿಸುತ್ತೆ. ನಿಮ್ಮ ಬಗ್ಗೆ ಕುತೂಹಲ, ಕೂತು ಮಾತಾಡೋಣ ಅನ್ನಿಸ್ತು. ಅಲ್ಲಿ ವೈದ್ಯನಾಗಿ ರೋಗಿಗಳ ಮಧ್ಯೆ ವೈಯಕ್ತಿಕ ವಿಚಾರಗಳನ್ನ ಚರ್ಚಿಸೋದು ಸೂಕ್ತ ಅಲ್ಲ ಅನ್ನಿಸ್ತು. ಮನೆಗೆ ಬರ ಹೇಳಿದೆ. ಬಂದ್ರಲ್ಲ, ಸಂತೋಷ. ನನಗೆ ಸಮಸ್ಯೆ ಇದೆ ಅಂತಲಾ? ಇಲ್ವಾ? ಐ ಡೋಂಟ್ ನೋ. ಮನೋರೋಗ ಒಂದೇ, ರೋಗಿ ಅರಿವಿಗೆ ಬರೋದು ರೋಗ. ಮಿಕ್ಕವ್ರಿಗೆ ಗೊತ್ತಾಗತ್ತೆ ಹುಚ್ಚು ಅಂತ, ಹುಚ್ಚರಿಗೆ ಗೊತ್ತಿರಲ್ಲ. ಮನಃಶಾಸ್ತ್ರಜ್ಞರು, ನೀವು ಹೇಳಬೇಕು.
ಏನು ತಗೋತೀರಿ? ಮನೇಲಿ ಯಾರೂ ಇಲ್ಲ? ಇಲ್ಲ, ನಾನು ಒಂಟಿ. ಅಂದ್ರೆ ಅಪ್ಪ ಅಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ ಹೆಂಡತಿ ಮಕ್ಕಳು ಯಾರೂ ಇಲ್ಲ. ಅಪ್ಪ ಅಮ್ಮ ಹೋಗಿ ಬಹಳ ಕಾಲ ಆಯಿತು. ಅವಿಭಕ್ತ ಕುಟುಂಬದಲ್ಲಿ ಎಲ್ಲರೂ ಇದ್ರು. ಚಿಕ್ಕಪ್ಪ ಚಿಕ್ಕಮ್ಮ ತಮ್ಮಂದ್ರು ತಂಗೀರು ಎಲ್ಲ. ಚಿಕ್ಕ ವಯಸ್ಸಿಗೆ ಊರು ಬಿಟ್ಟೆ. ಓದು ಅಂತ ನಡೆದಿದ್ದು ಫ್ರೀ ಹಾಸ್ಟೆಲಲ್ಲಿ ಇದ್ಕೊಂಡು. ಮನೆಯಲ್ಲಿ ಬಡತನ, ಸಂಪಾದನೆ ಅವಶ್ಯಕತೆ ಇತ್ತು. ಸಾಧ್ಯವಾದಲ್ಲೆಲ್ಲ ದುಡಿದಿದ್ದೇನೆ. ಟ್ಯುಟೋರಿಯಲ್ಸಲ್ಲಿ ಪಾಠ ಮಾಡಿದ್ದೀನಿ, ರೇಸ್ ಕೋರ್ಸಲ್ಲಿ ಟಿಕೆಟ್ ಮಾರಿದ್ದೀನಿ. ಮೊದಲು ಊಟ ತಿಂಡಿ, ಆಮೇಲೆ ಮನೆಗೆ ಕಳಿಸು. ಕಷ್ಟ ಆಗಿರ್ಬೇಕಲ್ಲ? ಇಲ್ಲ, ಇಷ್ಟ ಆಗ್ತಿತ್ತು. ಪೂರ ಸಂಸಾರ ಹೊಗಳ್ತಾ ಇತ್ತು. ಹುಚ್ಚಿ ಎಷ್ಟಿತ್ತು ಅಂದರೆ, ಒಂದು ಬನ್ನು ಒಂದು ಟೀನಲ್ಲಿ ಕಾಲ ಕಳೆದು ಉಳಿದಿದ್ದನ್ನೆಲ್ಲ ಕಳಿಸು. ಕೆಲಸಕ್ಕೆ ಸೇರಿದೆ, ಮತ್ತೆ ಕಳಿಸ್ದೆ. ಒಬ್ಬೊಬ್ಬರನ್ನೇ ನೆಲೆ ಕಾಣಿಸ್ತಾ ಹೋದೆ. ಸಮಸ್ಯೆ ಇದ್ದಾಗಲೆಲ್ಲ ಬರೋರು, ಮುಖ್ಯ ಸ್ಥಾನದಲ್ಲಿ ಕೂರಿಸೋರು. ಕೆಲಸ ಆದಮೇಲೆ ಹೋಗೋರು. ತಮಾಷೆ ಏನು ಗೊತ್ತಾ, ಈ ಗಲಾಟೆಯಲ್ಲಿ ಮದುವೆ ಅಂತ ಮಾಡ್ಕೊಳ್ಳೋದೇ ಮರ್ತೋದೆ. ನನ್ನ ಕೊನೆ ಚಿಕ್ಕಪ್ಪ ಸಾಲ್ದು ಅಂತ ಮೂರು ಮದುವೆ ಮಾಡ್ಕೊಂಡ. 3ಕ್ಕೂ ಓಡಾಡಿದ್ದೀನಿ, ಖರ್ಚು ಮಾಡಿದ್ದೀನಿ. ಹುಚ್ಚು ಅಲ್ಲದೆ ಇನ್ನೇನು, ಸಾಕಬೇಕು ಸ್ವಂತದವ್ರನ್ನ, ಇಷ್ಟಪಟ್ಟವ್ರನ್ನ, ಪ್ರೀತಿಸಿದವ್ರನ್ನ. ಆದರೆ ಇಷ್ಟ ಇಲ್ಲೇ ಬನ್ನಿ. ಚಿಕ್ಕ ವಯಸ್ಸಲ್ಲಿ ಅಪರೂಪಕ್ಕೆ ಒಂದು ಬೆಲ್ಲದ ಚೂರು ಕೈಯಲ್ಲಿ. ತಿಂದರೆ ಖರ್ಚಾಗತ್ತೆ, ತಿನ್ನದೇ ಇಟ್ಕೊಳ್ಳೋದು. ತಮ್ಮನೋ ತಂಗಿಯೋ ಸ್ನೇಹಿತರೋ ಬಂದು ಜೊಲ್ ಸುರಿಸ್ತಾರೆ, ಅವ್ರು ಕೊಡು, ಸಂತೋಷ ಪಡು. ಅಮ್ಮನೂ ಡಬ್ಬಿಗೆ ಅಡುಗೆಯೊಳ ಹತ್ರ ಮಾಡಿಸಿ ವಿಧವಾಗಿ ತುಂಬಿಕೊಡೋರು. ಸ್ಕೂಲಲ್ಲಿ ಯಾವತ್ತೂ ನನ್ನ ಡಬ್ಬಿನೇ ಸ್ಪೆಷಲು. ಕಣ್ ಬಿಡ್ತಾ ಸುತ್ತ ಸೇರಿದವ್ರಿಗೆ ಹಂಚೋದು, ಖಾಲಿ ಹೊಟ್ಟೆಲಿ ನರಳೋದು. ಅಲ್ವಾ? ಅಕ್ಕನ ಗಂಡ ಇಸ್ಪೀಟ್ ಚಟ. ಅವಳು ಬಂದು ಹತ್ತಾಗಲಿಲ್ಲ, ಸಾಲ ತೆಕ್ಕೊಡೋದು. ಅವನು ಕಳೀತಾನೆ ಹೋದ, ನಾನು ಕೊಡ್ತಾನೆ ಹೋದೆ. ಅವಳು ಕಣ್ಣಂಚಲ್ಲಿ ನೀರು ತುಂಬಿಕೊಂಡು ನಿನ್ನ ಬಿಟ್ಟರಿಲ್ಲ ನೋಡು. ಸ್ವರ್ಗಕ್ಕೆ 3 ಗೇಣು. ಅಮ್ಮನ ಪರ್ಸು ಯಾವತ್ತೂ ತುಂಬಿರೋದು, ಲೆಕ್ಕನೇ ಇಲ್ಲ. ಕಾಲೇಜ್ ನಂತರದ ದಿನಗಳಲ್ಲಿ ಅತ್ತು ಕರೆದು ನೋವು ಹೇಳ್ಕೊಂಡವರಿದ್ದಾರೆ. ಅಮ್ಮಂಗೆ ಕೇಳ್ಕೊಟ್ಟಿದ್ದೀನಿ, ಕೇಳದೆ ಕೊಟ್ಟಿದ್ದೀನಿ, ಕದ್ದು ಕೊಟ್ಟಿದ್ದೀನಿ. ಇವನಿಗಂತೂ ಜಗಳ ಆಡಿ ಕಿತ್ಕೊಂಡು ಕೊಟ್ಟಿದ್ದೀನಿ. ಪ್ರೀತಿಸಿದ್ದೀವಿ, ಅದಕ್ಕೆ ಕೊಡ್ತೀವಿ ಅಲ್ವಾ? ಮತ್ತೆ ಅವಶ್ಯಕತೆಗಾಗ್ತೀವಿ, ನೋವಿಗೆ ಸ್ಪಂದಿಸ್ತೀವಿ. ಕೃತಜ್ಞತೆ ಇರಬೇಕು. ಇರಲ್ಲ, ಅವ್ರ ಅವಶ್ಯಕತೆ ಅಂಟ್ಕೋತಾರೆ. ಮುಗೀತಿದ್ದ ಹಾಗೆ ಧಿಕ್ಕರಿಸಿ ನಿಲ್ತಾರೆ. ಕಾಡಿ ಬೇಡಿ ಬಗ್ಗೋಲ್ಲ. ದಿವ್ಯ ನಿರ್ಲಕ್ಷ್ಯ. ಮನಸ್ಸಿಗೆ ನೋವಾಗುತ್ತೆ, ಬದುಕು ಸಾಕು ಅನ್ಸುತ್ತೆ. ಹೌದು, ಪ್ರಪಂಚ ಎಲ್ಲ ಕೃತಜ್ಞರಿಂದ ತುಂಬಿದೆ ಅನ್ಸತ್ತೆ.
ಒಂಟಿ ಆಗ್ತಾ ಹೋಗ್ತೀವಿ, ಸುಖ ಇರಲ್ಲ. ಸುಖ ಇಲ್ಲ ನನಗೆ. ನಿನ್ನ ನೋಡಿದೆ, ನಾನು ಕಳೆದ ದಿನ ನಿನ್ನ ವರ್ತಮಾನ ಅನ್ನಿಸ್ತು. ಹಿರಿಯ ಮನಃಶಾಸ್ತ್ರಜ್ಞ, ಒಂದೆರಡು ಮಾತು ಹೇಳಬೇಕು ಅನ್ನಿಸ್ತು, ಕರೆಸ್ದೆ. ಅವತ್ತು ಫೋನ್ನಲ್ಲಿ ಮಾತಾಡಿದ್ದು ಕೇಳಿಸ್ತು, ವಿಷಯ ಅರ್ಥ ಆಗಿದೆ. ಕೇಳಿದ್ದೆಲ್ಲ ಕೊಡ್ತಾ ಮೆಚ್ಚಿಸ್ತಾ ಇದ್ದೀಯ. ಅವಶ್ಯಕತೆ ಮುಗಿದ ದಿನ ಕಳೆದು ಹೋಗ್ತಾನೆ. ನಿನ್ನ ಮೆಚ್ಚೋನು ಉಳ್ಕೊಳ್ಳೋದು. ನೀನು ಮೆಚ್ಚಿದೋನೂ ಅಲ್ಲ, ನೀನು ಮೆಚ್ಚಿಸಿದೋನೂ ಅಲ್ಲ. ಮನಸ್ಸಿನ ತುಂಬ ಕೀಳರಿಮೆ ಇದ್ದು ನಾನು ಯಾರಿಗೂ ಬೇಡದವನು ಅನ್ನೋ ಭಾವ ತುಂಬಿದ್ರೆ ಕೊಟ್ಟು ಬಿಟ್ಕೊಟ್ಟು ಮೆಚ್ಚಿಸೋ ಹುಚ್ಚು ಹತ್ತತ್ತೆ. ತ್ಯಾಗ ಅನ್ನೋ ಭಾವ ತ್ಯಾಗ ಅಲ್ಲ, ಅದು ರೋಗ. ನೀನು ಅವನನ್ನು ಪ್ರೀತಿಸಿದೀಯ, ಅವನು ನಿನ್ನನ್ನು ಪ್ರೀತಿಸಿದ್ದಾನೆ. ಯಾರ್ದು ಅಭ್ಯಂತರ ಇಲ್ಲ ಅನ್ನೋದಾದರೆ ಮದುವೆ ಆಗಲಿ, ನಂತರ ವ್ಯವಹಾರ. ನೀನು ಯಾವುದರಲ್ಲೂ ಯಾರಿಗೂ ಕಡಿಮೆ ಇಲ್ಲ. ಯಾಕೆ ಹಕ್ಕು ಕೇಳಲಾರದಂಥ ಕೀಳರಿಮೆ? ಹುತಾತ್ಮ ಪಟ್ಟಕ್ಕೆ ವ್ಯವಹಾರದಲ್ಲೂ ತ್ಯಾಗ. ಬದುಕೋದೇ ಆದರೆ ತ್ಯಾಗದಲ್ಲಿ ವ್ಯವಹಾರ ಇರಬೇಕು. ಎಚ್ಚರವಾಗಿದ್ದರೆ ಬದುಕ್ತೀಯ, ಮಲಗಿದ್ರೆ ವಾರಕ್ಕೊಂದು ದಿನ ನನ್ನ ಹುಡುಕ್ತೀಯ. ಬೇಡ. ಸಮಸ್ಯೆ ಶುರುವಾದದ್ದು ನನ್ನಿಂದ, ಮುಕ್ತಾಯನೂ ನನ್ನಿಂದೇ ಆಗಲಿ. ಬೆಳಗ್ಗೆ ಮಾತಾಡೋದಾ ಪ್ಲೀಸ್? ಹೆಚ್ಚಿಗೆ ಸಮಯ ತಗೊಳ್ಳಲ್ಲ, ಒಂದು 10 ನಿಮಿಷ ಅಷ್ಟೇ. ಹಾಸ್ಟೆಲ್ದೇ ವಿಷಯ ಆದರೆ ನನ್ನ ನಿರ್ಧಾರ ಆಗಿದೆ. ಅಪ್ಪ ಪ್ಲೀಸ್ ಅರ್ಥ ಮಾಡ್ಕೋ. ಏನೋ ಒಂದು ಮಾಡೋದು ಬೇರೆ, ಇಂಥದ್ದೇ ಮಾಡಬೇಕು ಅದು ಬೇರೆ. ಮನೇಲಿ ಸಮಸ್ಯೆಗಳು ಜಾಸ್ತಿ, ನನಗೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಿಲ್ಲ. ನಿಂದು ಅಮ್ಮಂದು ಸಾಮರಸ್ಯ ಇಲ್ಲ. ಪುರುಸೊತ್ತಾದಾಗೆಲ್ಲ ಗುದ್ದಾಡ್ತೀರಿ. ಮನೆ ವಾತಾವರಣ ಕೆಡುತ್ತೆ, ಅದರ ಪರಿಣಾಮ ಮನಸ್ಸಿನ ಮೇಲಿರುತ್ತೆ. ಒಂದು ಕಡೆ ನಿನ್ನ ಪೂಜೆ ಪುನಸ್ಕಾರ ಮಡಿ ಮೈಲಿಗೆ, ಇನ್ನೊಂದು ಕಡೆ ಅಮ್ಮನ ಪ್ರಾಮಾಣಿಕತೆ, ಆಫೀಸ್ ಸಮಸ್ಯೆಗಳು. ಸತ್ಯ ಹೇಳಬೇಕು ಅಂದರೆ ಸಾಕಾಗಿದೆ ನನಗೆ. ನಿಮ್ಮಿಬ್ಬರಿಗೂ ವಯಸ್ಸಾಗಿದೆ, ನಿಮ್ಮಂತಿದ್ದಕ್ಕಾಗಲ್ಲ. ನಿಮಗೆ ಸೂಕ್ತ ಅನಿಸೋ ರೀತಿಯಲ್ಲಿ ಬದುಕಿ ನನಗೆ ಬಿಡುಗಡೆ ಕೊಡಿ. ಹಾಸ್ಟೆಲ್ಲು ಅಂದರೆ ಮತ್ತಷ್ಟು ಖರ್ಚು. ಅದಕ್ಕೆ ಅದನ್ನು ಅವಳೇ ಹೊಂದಿಸ್ಬೇಕು. ಮಗ ಮುಂದೆ ಬರಬೇಕು ಅಂದರೆ ಹೊಂದಿಸ್ಬೇಕಪ್ಪ. ಅವಳು ಅದಕ್ಕಾಗಲ್ಲ ಅಂದರೆ ನೋಡ್ತೀನಿ, ಬ್ಯಾಂಕಲ್ಲಿ ಸಾಲ ಸಿಗ್ಬೋದು. ಅದಕ್ಕೂ ಶ್ಯೂರಿಟಿ ಅಂತ ಕೇಳ್ತಾರೆ. ಅಮ್ಮಂಗೆ ಹಾಕು ಅಂತೀನಿ. ಅವಳು ಅದಕ್ಕೂ ಆಗಲ್ಲ ಅಂದರೆ ಹುಡುಕ್ತೀನಿ ಬಿಡು. ಕೊನೆ ಸೆಮಿಸ್ಟ್ರು, ಕಾಲೇಜಲ್ಲಿ ಒಳ್ಳೆ ಹೆಸರಿದೆ. ಓದಿ ಮುಂದೆ ಬರಬಲ್ಲೆ ಅಂತ ಜೊತೆ ಸ್ನೇಹಿತರಿಗೆ ಗೊತ್ತಿದೆ. ಪಾಠ ಮಾಡೋ ಪ್ರೊಫೆಸರ್ಸ್ಗೂ ಗೊತ್ತಿದೆ. ಹಾಕ್ತಾರೆ ಬಿಡು. ಈ ಕಾಲದ ಅರಿವಿಲ್ಲ ನಿನಗೆ. ಮ್ಯಾರೇಜ್ ಇಸ್ ಆಲ್ಸೋ ಎ ಮಾರ್ಕೆಟ್.
ಮದುವೆ ಅನ್ನೋದು ಒಂದು ಥರದ ವ್ಯವಹಾರನೇ. ಪರಿಚಿತ ವಲಯದಲ್ಲಿ ಸಣ್ಣಕ್ಕೆ ಸುದ್ದಿ ಆದರೆ ಸಿಗ್ತಾರೆ ಯಾರಾದರೂ. ಹಣ ಕೊಡದೇ ಇರಬಹುದು, ಆದರೆ ಶ್ಯೂರಿಟಿ ಅಂತ ಹಾಕಿ ಸದ್ಯಕ್ಕೆ ಆಸರೆಗೆ ನಿಲ್ತಾರೆ. ಸರಿ, ಹಾಗೆ ಮಾಡು. ಅಂದರೆ ಅಮ್ಮನಿಗೆ ಹೇಳ್ತೀನಿ, ಇವನು ಮಗ ಪ್ರಯೋಜನವಿಲ್ಲ, ಉಸಿರು ಕಟ್ಟಿ ಸಹಾಯಕ ನಿಲ್ಲಬೇಡ. ಯಾವತ್ತಿದ್ರೂ ಓಡೋನೆ, ಇವತ್ತೇ ಓಡಲಿ. ನಾಳೆ ಬೆಳಿಗ್ಗೆ ಬಟ್ಟೆ ಬೇರೆ ಪ್ಯಾಕ್ ಮಾಡ್ಕೊ, ಹೊರಡು. ಸಾಕು ನೆಂಟಸ್ತೀನಿ. ಅವಳಿಗೆ ನಾನು ಹೇಳಿ ಒಪ್ಪಿಸ್ತೀನಿ. ಇನ್ನು ನಿನ್ನ ಪಾಡು ನಿನಗೆ, ನಮ್ಮ ಪಾಡು ನಮಗೆ. ಏನು ನಗ್ತೀಯ? 60 ಆಯ್ತಲ್ವ ನಿನಗೆ? ಅದಕ್ಕೆ ಗೊತ್ತಾಗ್ತಿದೆ. ಅಮ್ಮನಿಗೆ ಮಗ ನಾನು, ಅವಳ ಸ್ವಂತ ರಕ್ತ. ತಾಯಿನ ಮಗ ಬಿಟ್ಟಿದ್ದಿದೆ, ಆದರೆ ಮಗನ ತಾಯಿ ಬಿಟ್ಟಿದ್ದಿಲ್ಲ. ಹೊತ್ತಾಯ್ತು, ಹೋಗಿ ಮಲ್ಕೋ. ಕನಸು ಕಂಡಿದ್ದು ಸಾಕು. ನಿನಗೆ ಅರ್ಥವಾದ ಬದುಕು ನೀನು ಹೇಳಿದೆ. ನಾನು ನಿಮ್ಮಪ್ಪ, ನನಗೆ ಅರ್ಥವಾದ್ದು ನಾನು ಹೇಳಲ್ಲ. ಹುಟ್ಟಿದ ಮಗುನ ಆಸ್ಪತ್ರೆಯಲ್ಲಿ ಬಿಟ್ಟು ಓಡಿದ್ದಿದೆ. ಅದು ಯಾಕೀಗ? ತಿಪ್ಪೇಲಿ ಎಸ್ದಿದ್ದಿದೆ. ಅನಾಥಾಶ್ರಮದ ಮುಂದೆ ಇಟ್ಟು ಓಡಿದ್ದಿದೆ. ಸಾಕೋದು ಕಷ್ಟ, ಬೇಡ ಅಂತ ಅನಿಸ್ದಾಗ ಗುಟ್ಟಾಗಿ ಹೊಸ್ಕಿದ್ದು ಇದೆ. ಇದು ಯಾವುದನ್ನು ನಾನು ನಿಮ್ಮಮ್ಮ ಮಾಡಲಿಲ್ಲ. ಯಾಕೆ ಹೇಳು? ಕರುಳು, ಪ್ರೀತಿ, ಸ್ವಂತ ಮಗ, ಚೊಚ್ಚಲ ಮಗ, ವ್ಯಾಮೋಹ ಅಂತನ? ಎಸೆದು ಹೋದವರಿಗೆ ಇದು ಯಾವುದೂ ಇರಲ್ವಾ? ತಲೆಯಲ್ಲಿದೆ ಕಣಯ್ಯ. ನಾವು ಮನುಷ್ಯರ ತರಹನೇ ವ್ಯವಹರಿಸಬೇಕು. ನಾವು ಅಂಟುಕೊಂಡ, ನಾವೇ ಸೃಷ್ಟಿಸಿಕೊಂಡ ಸಮಾಜ ಅಂತ ಒಂದಿದೆ, ಅದು ಒಪ್ಪೋ ರೀತಿಯಲ್ಲೇ ವ್ಯವಹರಿಸಬೇಕು. ನಾನು ನಿಮ್ಮಮ್ಮ ಮನುಷ್ಯತ್ವ ಇಟ್ಟುಕೊಂಡು ಬದುಕಿದ್ದೀವಿ, ಸೌಜನ್ಯಗಳನ್ನು ರೂಢಿಸ್ಕೊಂಡು ಬದುಕಿದ್ದೀವಿ, ನಾಗರಿಕತೆಯನ್ನು ಗೌರವಿಸಿ ಬದುಕಿದ್ದೀವಿ. ಅದೇ ಈ ಎಲ್ಲ ಕಾರ್ಪಣ್ಯಗಳ ಮಧ್ಯೇನೂ ನೀನು ಈ ಮನೆಯಲ್ಲಿರೋದು, ತಿಪ್ಪೇಲಿಲ್ಲ. ಏನು ಹೆದರ್ಸ್ತಿದ್ಯಾ? ಇಲ್ಲ, ಕೆಲವು ಸತ್ಯಗಳನ್ನು ಹೇಳ್ತಿದ್ದೀನಿ. ಆವತ್ತು ನೀನಂದೆ, ದುಡಿದು ತಿನ್ನೋ ಚೈತನ್ಯ ಇರುವಷ್ಟು ದಿನ ಬದುಕಿರೋದು, ನಂತರ ಬರೀ ಇರೋದು ಅಂತ. ನನ್ನ ಮಾತು ಕೇಳು. ಸ್ವಂತ ಹೊಟ್ಟೆಗೆ ಮಾತ್ರ ದುಡಿಯೋದು, ಸ್ವಂತ ಸೌಕರ್ಯಕ್ಕಾಗಿ ಮಾತ್ರ ದುಡಿಯೋದು, ಬದುಕನ್ನು ಅಷ್ಟಕ್ಕೆ ಸೀಮಿತಗೊಳಿಸೋದು ಬದುಕಿರೋದಲ್ಲ, ಬರೀ ಇರೋದು. ಅಪ್ಪ, ಅಮ್ಮ, ಅಣ್ಣ, ತಂಗಿ ಸಂಬಂಧಗಳನ್ನು ಗುರುತಿಸಿ ಅದಕ್ಕೆ ಸ್ಪಂದಿಸ್ತಾ ಇದ್ದರೆ ಅದು ಬದುಕಿರೋದು. ಕಷ್ಟಪಟ್ಟು ಬೆಳೆಸಿದಾಳೆ, ನಿನ್ನ ಬಹಳ ಪ್ರೀತಿಸ್ತಾಳೆ. ತನ್ನ ಬದುಕಿನ ಎಲ್ಲ ಕನಸುಗಳನ್ನು ನಿನ್ನ ಮೂಲಕ ನೋಡೋ ಭ್ರಮೆಯಲ್ಲಿದ್ದಾಳೆ. ಕ್ರೌರಿ ಕೇಳಿಬೇಡ. ತಾಯಿ ಕಣವಳು, ಅವಳು ಕ್ರೌರಿ ಕೇಳಿದ್ರೆ ಹರಿದು ತಿಂತಾಳೆ. ಮಗ ಶತ್ರು ಆದರೆ ತಾಯಿಗೆ ಅಪಾಯ ಇಲ್ಲ. ತಾಯಿ ಶತ್ರು ಆದರೆ ಮಗನಿಗೆ ಬದುಕಿರಲ್ಲ. ನಿನಿ ದ ದ ನಿ ಬ ದ ಮ ಮ ಪ ಮ ಗ ರೆ ಗ ಮ ದ ದ ಪ ಮ ಪ ಮ ಗ ರೆ ಗ ಮ ಪ ಮ ಗ ರೆ ಸ ನಿ ದ ದ ಓದ್ಕೋ. ಪ ದ ನಿ ಸ ನಿ ದ ನಿ ಸ ರೆ ರೆ ದ ರೆ ನಿ ಸ ನಿ ದ ದ ನಿ ದ ದ ನಿ ದ ರೆ 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 ದ ರೆ ನಿ ಸ ಗ ರೆ ಗ ಮ ಪ ಮ ಗ ಮ ರೆ ರೆ ಸ ರೆ ನಿ ಸ ನಿ ದ ಪ
ಪಬ ಸಾ ಸ ಸ ಪಬ ರೇ ರೇ ರೆ ಸ ರೆ ನಿ ಸ ನಿ ದ ನಿ ನಿ ದ ನಿ ದ ಪದ ಪ ಮ ಪ ಮ ಗ ಮ ಗ ರೇ ಗ ಮ ದ ದ ದ ದ ಪದ ಪ ಪದ ನಿ ಸ ನಿ ನಿ ಸ ನಿ ದ ದ ನಿ ಸ